ಅಂತ ಎಬ್ಡಿ ಅಂದ್ರೆ ನಿನ್ಗೇನು ಗೊತ್ತಾಗಲ್ಲ ಮೋಡ ನನ್ನ ಹಾಡು ನನ್ನ ಕನಸೆ ನೋಡಿ ಏರ್ ವಾಶ್ ಮಾಡಿಸಿ ಇಲ್ಲಿ ಸ್ಪಿನ್ನಲ್ಲಿ ಯಾವಾಗಲೂ ಏರ್ ವಾಶ್ ಮಾಡಿನೇ ನೋಡಿ ಹೇರ್ ಸ್ಪಾ ಮಾಡಿಸ್ತಲ್ಲ ಹೇರ್ ವಾಶ್ ಆಲ್ಮೋಸ್ಟ್ ಡನ್ ಗೈಸ್. ಇನ್ನು ಆಚೆ ಬಂದು ಫ್ಲಾಂಟ್ ಮಾಡೋದಷ್ಟೇ. ನಾವೀಗ ಸಕಲೇಶ್ಪುರ ಹೊರಟಿದ್ದೀವಿ. ಹೋಗ್ತಾ ಇರೋದು 3 ದಿನ. ಐಟಮ್ಸ್ ತೊಗೊಂಡ್ರೆ 30 ದಿನಕ್ಕಾಗಷ್ಟು. ಸಕಲೇಶ್ಪುರ ನಾವು ಬಂದಂಗೆ ಮಳೆ ಬರ್ತಾ ಇದೆ. ನಾವು ಬಂದಿದ್ದೀವಿ ಅಂತ ಮಳೆ ಬರ್ತಾ ಇದೆ. ಇಲ್ಲ ಅದು ಚಿಕ್ಕ ಮಾವ ಚಿಕ್ಕತ್ತೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಸ್, ಸೊ ನಾವಿವತ್ತು ಆಫ್ಟರ್ ಲಾಂಗ್ ಡೇಸ್ ಲಾಂಗ್ ಗ್ಯಾಪ್, ತುಂಬಾ ದಿನಗಳಾದ್ಮೇಲೆ ಲಾಂಗ್ ಬಿಸಿ ಶೆಡ್ಯೂಲ್, ಹುಷಾರಿಲ್ದೆ ಎಲ್ಲ ಆಗಿ ಗೈಸ್ ಲಾಸ್ಟ್ ವೀಕು ಹುಷಾರಿಲ್ಲ ಅಂದ್ರು. ನಮ್ ಕೆಲಸಗಳು ಸಿಕ್ಕಾಬಟ್ಟೆ ಇತ್ತು, ಸಿಕ್ಕಾಬಟ್ಟೆ ಊಸ್ಟ್ ಆಗಿದೀವಿ ಎಲ್ಲ ಕೆಲಸಗಳು. ಆ್ಯಂಡ್ ಸೊ ಅದಕ್ಕೋಸ್ಕರ ನಾವು ಫುಲ್ ಹುಷಾರಾಗಿಲ್ಲ, ಮೊದ್ಲಿನ ತರ ಇಲ್ಲ ನಾವು. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಆನ್ ಅ ವೆಕೇಶನ್. ರೆಸ್ಟ್ ಮಾಡ್ಕೊಂಡು ಬರೋಣ ಅಂತ. ಎಸ್, 3 ಡೇಸ್, ಆಲ್ಮೋಸ್ಟ್ 3 to 4 ಡೇಸ್ ವೆಕೇಶನ್ಗೆ ಹೋಗ್ತಾ ಇದೀವಿ. ಸೊ 3 to 4 ಡೇಸ್ ವೆಕೇಶನ್ ಎಲ್ಲಿಗೆ ಅಂತ ಅಂದ್ರೆ ಸಕಲೇಶ್ಪುರಕ್ಕೆ ಹೋಗ್ತಾ ಇದೀವಿ. ಎಸ್, ಅಂಡ್ ಇವತ್ತು ನಾವು ಹೋಗ್ತಾ ಇದೀವಿ ಸಂಜೆ. ಇವತ್ತು ಸಂಜೆ ಎಲ್ಲಿಗೆ ಹೋಗ್ತಾ ಇದೀವಿ? ಇವತ್ತು ಸಂಜೆ ಸಕಲೇಶ್ಪುರದಲ್ಲಿ ನಮ್ಮ ಮಾವನ ಮನೆ ಇದೆ, ಚಿಕ್ಕ ಮಾವನ ಮನೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ 2 ದಿನ ಇದ್ದಿ ಆಮೇಲಿಂದ ಹೇಳಲ್ಲ, ಸರ್ಪ್ರೈಸ್. ಆಮೇಲೆ ಎಲ್ಲಿಗೆ ಹೋಗ್ತೀವಿ ಏನು ಎಲ್ಲ ತೋರಿಸ್ತೀವಿ. ಸೊ ನಾವು ವೆಕೇಶನ್ಗೆ ಹೋಗ್ತಾ ಇಲ್ಲ, ಅದಕ್ಕೆ ಒಂದು ಸಣ್ಣ ಏನು ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮಾಡಿಸ್ಕೊಬರೋಣ ಅಂತ ಸಲೂನ್ಗೆ ಹೋಗ್ತಾ ಇದೀವಿ ಗೈಸ್. ಇಬ್ರು ಒಟ್ಟಿಗೆ ಸಲೂನ್ಗೆ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್. ಯಾವತ್ತೂ ಮಾಡಿಸಿಲ್ಲ, ಮದುವೆಗೆ ಮಾಡಿಸಿಲ್ಲ ನಾವು. ಎಸ್, ಬೇರೆ ಕಡೆ. ಸೊ ಒಟ್ಟಿಗೆ ಸಲೂನ್ಗೆ ಹೋಗ್ತಾ ಇದೀವಿ. ಸೊ ನಮ್ಮ ಜೊತೆ ಬನ್ನಿ ಇವಾಗ ಸಲೂನ್ಗೆ ಹೋಗೋಣ. ಆ್ಯಂಡ್ ಯಾರೆಲ್ಲ ಸಾಗಾ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ, ಯಾವಾಗೂ ನಮ್ಮ ಜೊತೆ ಇರಿ. ಗೈಸ್, ಸೊ ನಾವೀಗ ಬಂದಿದ್ದೀವಿ JP ನಗರ ಲೊಕೇಟ್ ಆಗಿರೋ ಸ್ಪಿನ್ ಸಲೂನ್. ಮೊನ್ನೆ ಇನಾಗ್ರೇಷನ್ ಅಂದ್ರೆ ಬಂದಿದ್ವಿ, ನೀವು ನೋಡಿರ್ತೀರಾ. ಸೊ ಅಲ್ಲಿಗೆ ಇವತ್ತು ಹೇರ್ ಕಟ್ ಮಾಡಿಸಿ, ಅಲ್ಲಿಗೇನೆ ಇವತ್ತು ನಾವು ಹೇರ್ ಕಟ್. ನೀವು ಇವಳೇನು ಮಾಡ್ಸ್ಕೊತಾರೆ ನಂಗೆ ಗೊತ್ತಿಲ್ಲ ಗೈಸ್, ನಂಗೆ ಐಡಿಯಾ ಇಲ್ಲ. ನನಗೇನಿರುತ್ತೆ ಹೇರ್ ಕಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ಬನ್ನಿ ಹೇರ್ ಕಟ್ ಮಾಡಿಸೋಣ. ನಾನು ಏನೇನು ಸರ್ವಿಸ್ ತಗೋತೀನಿ ಇದೇ ಸ್ಪಿನ್ ಸಲೂನ್ ಗೈಸ್. ಹುಡುಗಿರು ಅಷ್ಟೇ ಅಲ್ಲ, ಹುಡುಗರು ಏನು ಕೇರ್ ಎಲ್ಲ ಮಾಡ್ತಾರೆ. ಏನೋ ಫಸ್ಟ್ ಟೈಮ್ ಸಚಿನ್ನ ಕರ್ಕೊಬಂದಿರೋದು ಇಲ್ಲಿಗೆ. ಈ ಥರ ಹೇರ್ ಕೇರ್ ಎಲ್ಲ ಮಾಡಿಸ್ತಾರೆ, ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಆ್ಯಂಡ್ ಸಚಿನ್ ನೋಡಿ ಏರ್ ವಾಶ್ ಮಾಡಿಸಿ, ಇಲ್ಲಿ ಸ್ಪಿನ್ನಲ್ಲಿ ಯಾವಾಗಲೂ ಏರ್ ವಾಶ್ ಮಾಡಿನೇ ಹೇರ್ ಕಟ್ ಮಾಡೋದು. ತುಂಬ ಕಡೆ ಏರ್ ವಾಶ್ ಮಾಡಲ್ಲ, ನಾನು ಇಲ್ಲಿ ಮಾಡ್ತಾರೆ, ಚೆನ್ನಾಗಿ ಸರ್ವಿಸ್ ಇದೆ ಇಲ್ಲಿ. ಸೊ ಇಲ್ಲಿಗೆ ಬಂದಿದ್ದೀವಿ. ಮಜಾ ಮಾಡ್ತಾ ಇದ್ದಾನೆ ಸಚಿನ್ನು. ಹೆಂಗೆ ಅನಿಸ್ತಿದೆ ಅಮ್ಮ? ಎಲ್ಲಾದರೂ ಮಾಡಿಸಿದ್ಯಾ ಹೇರ್ ವಾಶ್ ಮಾಡಿ? ಹೇರ್ ಕಟ್ ಮಾಡಿಲ್ಲ. ಯಾವ ಕಟಿಂಗ್ ಮಾಡಿಸ್ತಿದ್ಯಾ? ಸ್ಟೆಪ್ಪಾ, ಲೇಯರಾ, ಬಾಫ್ ಕಟ್ಟ, ಏನು ಮಾಡಿಸ್ತಿದ್ಯಾ? ಗೈಸ್, ಇಷ್ಟೊತ್ತೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಗಲೇ ಒಂದು 45 ಮಿನಿಟ್ಸ್ ಆಗೈತೆ, ಇನ್ನೂ ಸಚಿನ್ದು ಹೇರ್ ಕಟ್ ಮುಗ್ದಿಲ್ಲ. ಹಾಂ, ಇನ್ನೂ ಹೇರ್ ಕಟ್ಟೇ ಮುಗ್ದಿಲ್ಲ, ಇನ್ನೂ ಬಿಯರ್ಡ್ ಮಾಡಿಸ್ಬೇಕು. ನಾನು ಮಾಡಿಸ್ತೀನಾ? ನಂಗೆ ಟೈಮ್ ಆಗುತ್ತಾ? ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಂಗೆ ಇಷ್ಟ ಆಯಿತು. ಎಷ್ಟು ನೀಟಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟು, ನೀಟಾಗಿ ಟ್ರಿಮ್ ಎಲ್ಲ ಮಾಡಿ. ಗೈಸ್, ನನ್ನ ಹೇರ್ ಕಟ್ ಮುಗೀತು. ಜಸ್ಟ್ ಡನ್ ವಿತ್ ಮೈ ಹೇರ್ ಕಟ್. ಅಯ್ಯೋ, 1.5 hour ಏನೋ ತೊಗೊಬಿಟ್ರು ಅನ್ಸುತ್ತೆ ಗೈಸ್. ಬಟ್ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ, ಸಕ್ಕತ್ ಇಷ್ಟ ಆಯಿತು ಹೇರ್ ಕಟ್ಟು. ಹಿಂದ್ಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ನನಗೆ ಎಷ್ಟು ಇಷ್ಟ ಆಗ್ತಾಯಿದೆ, ಖುಷಿ ಆಯ್ತೈತೆ. ಮೇಡಮ್ ಅವ್ರಿಗೆ ಲಾಂಗ್ ಹೇರ್ಸ್ ಇಷ್ಟ, ಸೊ ಅವ್ರಿಗೆ ಆಬ್ವಿಯಸ್ಲಿ ಇಷ್ಟ ಆಗ್ತಿದೆ. ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ನನ್ನ ಮುಗೀತು, ಈಗ ಗಗನ ಸರ್ದಿ. ತುಂಬ ಟೈಮ್ ತಗೊಂಡು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಗೈಸ್. ನೋಡಿ ಹೆಂಗೆ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಿದೆ ಏನು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಆಯಿತಾ? ನೋಡಿ ಹೇರ್ ಸ್ಪಾ ಮಾಡಿಸ್ತಾಯಿಲ್ಲ, ಹೇರ್ ವಾಶ್ ಮಾಡಿಸ್ತಿದ್ದಾಳೆ, ಆಮೇಲೆ ಹೇರ್ ಕಟ್ಟು. ಅದನ್ನ ಹೇಳಿದ್ರೆ ಡೀಪ್ ಕಂಡೀಷನಿಂಗ್ ಏನೋ ಮಾಡ್ತೀನಿ ಅಂತ. ಮಾಮೂಲಿ ಕಂಡೀಷನರ್ ಹಾಕಿ ಡೀಪ್ ಕಂಡೀಷನಿಂಗ್ ಮಾಡ್ತೀನಿ, ಹೇರ್ ಸ್ಪಾ ಮಾಡಲ್ಲ. ಹೇರ್ ಸ್ಪಾ ಟೈಮ್ ಬೇಕು ಗೈಸ್. ನಾವು ಸಕಲೇಶ್ಪುರ ಹೊರಡಬೇಕು, ಮಾಡೋಕ್ಕೆ 2 hours ಬೇಕು ಅಂದರು. ಸೊ 2 hours ಎಲ್ಲ ಕಾಯೋಕ್ಕೆ ಟೈಮ್ ಇಲ್ಲ. ಇನ್ನೊಂದ್ಸಲ ಯಾವಾಗಾರ ಮಾಡಿಸ್ತೀವಿ ಅಂದ್ಬಿಟ್ಟು ಡೀಪ್ ಕಂಡೀಷನಿಂಗ್ ಮಾಡಿಸಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾಳೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಗೈಸ್, ಚೆನ್ನಾಗಿ ಕಾಣೋ ಥರ ಮಾಡಿದ್ರೆ ಸಾಕು. ಬಿಕಾಸ್ ಲೆಂತ್ ಕಮ್ಮಿ ಆಗುತ್ತೆ, ಕೂದಲು ಬೆಳೆಯಲ್ಲ ಅನ್ನೋದು ನಂಗೆ ತುಂಬ ಭಯ. ಅದಕ್ಕೆ ನಾನು ಬಿಟ್ಟರೆ ನಾನು ಬೇರೆ ಏನೂ ಮಾಡಿಸಲ್ಲ. ಫಸ್ಟ್
ಫಸ್ಟ್ ಟೈಮ್ ನಾನು ಚೇಂಜ್ ಮಾಡಿಸ್ತಾ ಇದ್ದೀನಿ, ಟ್ರೈ ಮಾಡೋಣ, ನೋಡೇ ಬಿಡೋಣ ಅಂತ ನೋಡೋಣ. ಗೈಸ್ ನಂದೇ ಲೇಟು ಅಂದರೆ ಗಗನ ಮೇಡಮ್ ಅವರು ನನಗಿಂತ ಲೇಟು ಗೈಸ್. ಹುಡುಗಿರನ್ನ ಯಾವತ್ತೂ ನಂಬ್ಕೋಬಾರ್ದು ಬೇಗ ಆಗುತ್ತೆ ಅಂತ. ಲೇಟ್ 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 ಮಾ ಎಷ್ಟೊಂದು ಕೂದಲು ಎಷ್ಟುದ್ದ ಇಷ್ಟುದ್ದ ಅರ್ಜೆಂಟ್ ಮಾಡಿದ್ರೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಆಗುತ್ತಂತೆ. ಬೇಡ ಸರ್ ನಿಧಾನಕ್ಕೆ ಮಾಡಿ, ಸ್ವಲ್ಪ ಬೇಗ ಕಳಿಸ್ಕೊಡಿ ಅಷ್ಟೇ. ಆಲ್ಮೋಸ್ಟ್ ಡನ್ ಗೈಸ್. ಇನ್ನು ಆಚೆ ಬಂದು ಫ್ಲಾಂಟ್ ಮಾಡೋದಷ್ಟೇ. ವೇರ್ ಇಸ್ ಯುವರ್ ಕರ್ಲಿ ಹೇರ್ಸ್? ಕರ್ಲಿ ಹೇರ್ಸ್ ವಿಲ್ ಕಮ್ ಬ್ಯಾಕ್ ಇನ್ 5 minutes ಓನ್ಲಿ. ಇದೇ ಫೈನಲ್ ಲುಕ್. ಕರ್ಲಿ ಹೇರ್ಸ್ ಎಲ್ಲ ಮಾಯಾ. ಅದೇ ಇವಾಗ ಆ್ಯಸ್ ಪರ್ ನಾವು ಹಿಂದೆ ತೋರಿಸು. ಓಹೋ ಫುಲ್ಲು ಮಿಂಚ್ತೈತೆ. ಸಗದಾಗಿ ಕಾಣಿಸ್ತೈತೆ. ಸ್ಕ್ಯೂಟ್. ಹಾಂ ಗೈಸ್, ಸಲೂನಿಂದ ಎಲ್ಲ ಥರ ಮುಗಿಸ್ಕೊಂಡು ಬಂದು ಊಟ ಮಾಡಿ ಅರ್ಜೆಂಟಲ್ಲಿ ನಾವೀಗ ಸಕಲೇಶ್ಪುರ ಹೊರಟಿದ್ದೀವಿ. ಹೋಗ್ತಾ ಇರೋದು 3 ದಿನ. ಐಟಮ್ಸ್ ತೊಗೊಂಡ್ರೆ 30 ದಿನಕ್ಕಾಗಷ್ಟು. ಹಂಗೆ ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಹಂಗೆ ಊರಿಗೆ ಹೋಗ್ಬೇಕು. ಮೇಡಮ್ ಅವ್ರದ್ದು ಬೇರೆ ಏನೇನೋ ಪ್ಲ್ಯಾನ್ ಇದೆ ಗೈಸ್. ಅದೆಲ್ಲ ಹೋಗ್ತಾ ರಿವೀಲ್ ಆಗುತ್ತೆ. ಏನೇನು ಯಾಕೆ ಹೋಗ್ತಿದ್ದೀವಿ, ಏನು ಕತೆ ಅಂತ. ಇಷ್ಟೊಂದು ಐಟಮ್ಸ್ ಯಾಕೆ ತೊಗೊಂಡಿದ್ದೀವಿ ಅಂತಲೂ ರಿವೀಲ್ ಮಾಡ್ತೀವಿ. ಸೊ ಇವಾಗ ಲೇಟ್ ಆಗಿಬಿಟ್ಟಿದೆ. ನಾವು ಸಕಲೇಶ್ಪುರ 150 ಕಿಲೋಮೀಟರ್ಸ್ ಹೋಗ್ಬೇಕು ಗೈಸ್. 3 hours ತೋರಿಸ್ತಾ ಇದೆ. ಸೊ ಎಷ್ಟು ರೀಚ್ ಆಗ್ತೀವಿ ಏನು ಗೊತ್ತಿಲ್ಲ. ಬನ್ನಿ ಹೋಗೋಣ. ಜೊತೆ ಸಕಲೇಶ್ಪುರಕ್ಕೆ ಹೋಗೋಣ. ಲಿವೇಶ ಬಾಯ್, ನಮ್ಮ ಮನೆ ನೋಡ್ಕೋ ಆಯ್ತಾ? ನಮ್ಮ ಮನೆ ನೋಡ್ಕೋಬೇಕು. ಸೊ ಗೈಸ್, ಅಫಿಷಿಯಲಿ ವಿ ಆರ್ ಲಿವಿಂಗ್ ಟು ಸಕಲೇಶ್ಪುರ. ಎಸ್. ಬಿಸಿಲಿದೆಯೋ ಮಳೆ ಇದೆಯೋ ಚಳಿ ಇದೆಯೋ ಏನು ಗೊತ್ತಿಲ್ಲ. ವೆದರ್ ರಿಪೋರ್ಟ್. ಸುಮ್ಮನೆ ಹೋಗ್ತಾ ಇದೀವಿ. ಯಾಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮಾವ ಅವಾಗಿಂದ ಮದ್ವೆ ಆದಾಗಿಂದನೂ ಕರಿತಾನೆ ಇದ್ರು, ಸಿಕ್ತಾಗೆಲ್ಲ ಕರಿತಾ ಇದ್ರು. ಒಂದ್ 2 ದಿನ ಇರುವಂತೆ ಬನ್ನಿ ಅಂತ. ನಮ್ಗೆ ಅವಾಗಿಂದ ಹೋಗಕ್ಕಾಗಿರ್ಲಿಲ್ಲ. ಬರ್ತೀವಿ ಅಂತ ಮುಂದಕ್ಕೆ ಆಗ್ತಾನೆ ಇದ್ವಿ. ಆನಿವರ್ಸರಿ ಬರೋ ಅಷ್ಟೊತ್ತಿಗೆ ಹೋಗ್ಬಿಡೋಣ, 1 ವರ್ಷ ತುಂಬಾ ಹೊತ್ತಿಗೆ ಅಂತ ಹೋಗ್ತಾ ಇದೀವಿ. ಸೊ ಈ ಸೆಪ್ಟೆಂಬರ್ ಏನು ಪ್ಲಾನ್ಸ್ ಇಲ್ಲ. ಸೊ ಅದಕ್ಕೆ ಸಕಲೇಶ್ಪುರ ಪ್ಲಾನ್ಸ್ ಹಾಕೊಂಡು ಹೋಗ್ತಾ ಇದೀವಿ. ಸೊ ನಿಮ್ಗೂ ನಮ್ಮ ಜೊತೆ ಸಕಲೇಶ್ಪುರಕ್ಕೆ ತೋರಿಸ್ತೀವಿ, ಬನ್ನಿ ಗೈಸ್. ನಾವೀಗ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ವಾಲ ಹತ್ರ ಹೋಗ್ತಾ ಇದೀವಿ. ಗಾಡಿಗೆ ಮತ್ತೆ ಟೈರಿಗೆ ಎರಡಕ್ಕೂ ಊಟ ಹಾಕ್ಸಿದೀವಿ. ಬಿಕಾಸ್ ನಾವು ತುಂಬಾ ದೂರ ಹೋಗ್ತಿದೀವಿ. ಅದಕ್ಕೆ ಎರಡಕ್ಕೂ ಊಟ ಮೇವ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಏನ್ ಸಮಾಚಾರ? ಹೇರ್ ಸ್ಟೈಲ್ ಹೆಂಗೈತೆ? ಹೇರ್ ಸ್ಟೈಲು ಚೆನ್ನಾಗಿದೆ. ಅವರು ಬ್ಲೋ ಡ್ರೈ ಮಾಡ್ತಾರಲ್ಲ, ಅದಕ್ಕೆ ಹಿಂಗ್ ಸ್ವಲ್ಪ ಸ್ಟ್ರೇಟ್ ಇದೆ ಗೈಸ್. ನಾಳೆಗಾಗ್ಲೇ ನನ್ ಕೂದ್ಲು ಗೊತ್ತಲ್ಲ, ಕರ್ಲಿಗೆ ಬರುತ್ತೆ. ಕರ್ಲಿ ಎಲ್ಲ ನೆಕ್ಸ್ಟ್ ಲೆವೆಲ್ ಕರ್ಲಿ. ಒಂದ್ ನೀರ್ ಬೀಳಂಗಿಲ್ಲ ನನ್ ಕೂದ್ಲಿಗೆ. ಎಲ್ಲ ಹಿಂಗ್ ನೂಡಲ್ಸ್ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ನಾವು ಎದ್ರ ಮೇಲೆ ಹೋಗ್ತೀವ? ಸಾಗರಕಟ್ಟೆ ಮೇಲೆ ಹೋಗ್ತೀವಿ ಗೈಸ್. ಸಾಗರಕಟ್ಟೆ ಮೇಲೆ KR ನಗರ್ ಜಾಯಿನ್ ಆಗುತ್ತೆ ಗೈಸ್. ಆ ರೋಡ್ ಸ್ವಲ್ಪ ಶಾರ್ಟ್ ಕಟ್. ಬಟ್ ರೋಡ್ ಅಷ್ಟೊಂದು ಇದಿಲ್ಲ, ಅದೆಲ್ಲ ಹಳ್ಳಿ ರೋಡು. ಹಂಪ್ಗಳು ಜಾಸ್ತಿ. ಅಪ್ಪ ಹಳ್ಳಿ ರೋಡ್ ಚೆನ್ನಾಗಿದೆ, ಹಂಪ್ಗಳು ಜಾಸ್ತಿ. ಚಿಕ್ಕ ರೋಡು. ಹಂಗ್ ಹೋಗ್ತೀವಿ ನಾವು. ಹಿಂಗ್ ಹೋದ್ರೆ ಫುಲ್ ಬಳಸ್ಕೊಂಡು ಹೋಗ್ಬೇಕು ಅಲ್ಲಿಗೆ. KR ನಗರ್ ಊರಿಗೆಲ್ಲ ಹೋಗ್ಬೇಕು. ಸೊ ನಾವ್ ಹಿಂಗ್ ಹೋಗ್ತೀವಿ. ಹಾಕಿದ್ಯಾ 0.6ಗೆ? ನಿಜ ಗೈಸ್, ಏನ್ ಡಿಸಾಸ್ಟರ್ ಆಯ್ತು ಅಂದ್ರೆ ನಿನ್ಗೇನ್ ಗೊತ್ತಾಗಲ್ಲ. ನೋಡಿ ಗೈಸ್ ಹೆಂಗ್ ದಬ್ಬಾಳಿಕೆ ಮಾಡ್ತಾರೆ. ಏನೋ ಹೇಳ್ತೀನಿ ಅದ್ ಮಾಡಲ್ಲ ಗೈಸ್. ನೀನ್ ಹೇಳಲೇ ಇಲ್ಲ ಇವತ್ತು. ನಾನು ಗೊತ್ತು, ನಾನು ಸತಿ ಹೇಳಿದ್ನಲ್ಲ ಮಾಡ್ತಾಳೆ ಬರುತ್ತೆ ಅಂದ್ರೆ. ಕುರಿ ಹೋಯ್ತೈತೆ. 1 ಹಾಕ್ಬಿಟ್ಟು ಅದ್ರ ಮಾಡಿದ್ರು ಗೈಸ್ ಬ್ಲಾಗ್. ಅವ್ರಿಗೆ ಅರ್ಥ ಆಗಲ್ಲ ನೀನ್ 1 ಹಂಗೆಲ್ಲ ಹೇಳಿದ್ರೆ ಗೈಸ್. ನಾವು ಫೋನ್ ಅಲ್ಲಿಗೆ ಅಲ್ಲಿ ಮೌಂಟ್ ಮಾಡಿದೀವಿ ಗೈಸ್. 0.6 ಅಲ್ಟ್ರಾ ವೈಡ್ ಹಾಕ್ಬೇಕಿತ್ತು. ಅಲ್ಟ್ರಾ ವೈಡ್ ಹಾಕಿದ್ರೆ ಇಬ್ರು ಚೆನ್ನಾಗಿ ಬರ್ತೀವಿ. ಇಲ್ಲ ಅಂತಂದ್ರೆ ನಾನು ಒಬ್ಳೆ ಕಾಣಿಸ್ತಾ ಇದ್ದೀನಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ಅದರಲ್ಲಿ ನಾನು 0.6 ಹಾಕಿದ್ದೀನಿ ಅಂತ ಅನ್ಕೊಂಡೆ ಗೈಸ್. ಅದು 1x ಅಲ್ಲೇ ಇತ್ತು. ನಾನೇನು ಮಾಡಕ್ಕಾಗಲ್ಲ. ಚೆನ್ನಾಗಿ ಕಾಣ್ಲಿ ಅಂತ ನಾವೆಲ್ಲ ನಮ್ಮೆಲ್ಲ ಏನ್ ಗೈಸ್, ನಮ್ಮೆಲ್ಲ ಯಾರು ನೋಡ್ತಾರೆ? ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಗೈಸ್. ಏನು ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಓಕೆ, ಯಾವತ್ತಾದ್ರೂ ಮಾಡಿದ್ದೀನಿ ಇಲ್ಲ. ಫಸ್ಟ್ ಟೈಮ್ ಇದು ಹೆಂಗ್ ಹೊಡಿತಾ ಇದ್ದೆ ಗೊತ್ತಾ ಗೈಸ್? ನೀವು ನೋಡ್ತಾ ಇದೀರಾ ಅಂತ ಸುಮ್ಮನೆ ಇದೀನಿ ಬಿಡಿ. ಹೋಗಿ ಹೊಡಿತಾನೆ ಗೈಸ್. ನಿಜ ಅನ್ಕೊಡ್ಬೇಕು ಜನ. ಮತ್ತೆ ಕೇಳ್ತಾ ಇದ್ಯಾ? ಸುಮ್ಮನೆ ಇರೋ ಜೋಕ್ಸ್ ಅಪಾರ್ಟ್. ನಾವು ಈಗ ಸಾಗರಕಟ್ಟೆ ಮೇಲೆ ಹೋಗ್ತಾ ಇದೀವಿ. ಸಾಗರಕಟ್ಟೆ ಮೇಲೆ ಅಷ್ಟೊತ್ತಿ ಹೋಗ್ತೀವಿ ಗೈಸ್. ಅಂದ್ರೂ ನಾವು ಒಂದು ಸ್ಟಾಪೇ ಕೊಡಲ್ಲ ಸರಿಯಾಗಿ. ಅಲ್ಲೇನು ಸೇಫ್ ಇಲ್ಲ ಸ್ಟಾಪ್ ಎಲ್ಲ ಕೊಡೋದಕ್ಕೆ. ನೀರೆಲ್ಲ ನೋಡ್ಬೇಕು ಅಂದ್ರೆ
ಹೋಗ್ತೀವಿ ಸುಮ್ಮನೆ ಹೋಗ್ತೀವಿ. ನಿಲ್ಸ್ಬಿಡಲ್ಲ ನೋಡೋದೆಲ್ಲ ಏನ್ ಮಜಾ ಇಲ್ಲ. ನೀರ್ ಇರಲ್ಲ ಅವಾಗ ಅಲ್ಲಿ ಹೋಗಿ ಸ್ವಲ್ಪ ನೀರ್ ಹತ್ರ ಇದ್ರೆ ಬ್ಯಾಕ್ ವಾಟರ್ಸ್ ಹತ್ರ ಹೋಗ್ಬೋದು. ಹೋಗಿಲ್ಲ ತುಂಬಾ ಹಿಂದೆ ನಾನು ಸಚಿನ್ ಇಬ್ರೇ ಬಂದಿದ್ವಿ ಅಷ್ಟೇ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಓಡುವ ಪ್ರಾಣದಂತೆ ಚೇತನವಾಗಿರು ನಯನಾನೂತನ ಅದೇ ಬಾನು ಅದೇ ತಿರುವು ಈ ಪಯಣಾನೂತನ ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ ಏನೋ ಮಧುರೈ ಬಂಧನ ಅದೇ ಭೂಮಿ ಅದೇ ಬಾನು ಈ ನಯನಾನೂತನ. ಓಕೆ ಗೈಸ್, ಆಫ್ಟರ್ ಅ ಶಾರ್ಟ್ ಬ್ರೇಕ್ ಏನಿಲ್ಲ, ನೀವು ನೋಡ್ತಾ ಇದ್ದೀರಾ ಡೈರೆಕ್ಟ್ ಆಗಿ ವಿತ್ ನೋ ಬ್ರೇಕ್ಸ್. ನಾವೀಗ ಎಕ್ಸಾಕ್ಟ್ ಆಗಿ ನೋ ಬ್ರೇಕ್ ಇದ್ದಿದ್ದು ನನಗೆ. ಐ ಟುಕ್ ಅ ಶಾರ್ಟ್ ನ್ಯಾಪ್. ಹಳ್ಳ ಕೊಳ್ಳಗಳು ಜಾಸ್ತಿ ಇದೆ ಗೈಸ್, ಕ್ಯಾಮ್ರಾ ಆಂಗಲ್ ಡೌನ್ ಆಯ್ತು. ನಾನ್ ಮಲಗಿದ್ರೆ ಎಲ್ಲ ಕಡೆ ಹಳ್ಳಗಳ ಬಿಟ್ಟಿ ನನಗೆ ನಿದ್ದೆನೇ ಕೊಟ್ಟಿಲ್ಲ. ರೋಡ್ ಹಂಗೈತೆ ಗೈಸ್, ನಾವೇನ್ ಮಾಡೋದು? ನಿಧಾನಕ್ಕೆ ಹೋಗ್ಬೋದು ಗೈಸ್. ನಾನೀಗ ಟ್ರಿಪ್ ಸೆಟ್ ಮಾಡ್ಕೊಂಡಿದೀನಿ ನಮ್ಮ ಊಟಗಳಿಂದ 55.5 ಕಿಲೋಮೀಟರ್ ಜರ್ನಿ ಮಾಡಿದೀವಿ. ಇನ್ನ 100 ಕಿಲೋಮೀಟರ್ಸ್ ಹೋಗ್ಬೇಕಂದ್ರೆ 90 ಕಿಲೋಮೀಟರ್ಸ್ ಹೋಗ್ಬೇಕನ್ಸುತ್ತೆ. ನಾವೀಗ ಬೇರೆ ಬಿಟ್ವಾ? ಬೇರೆ ಆಗ್ಲೇ ಆಗುತ್ತೆ ಈಗ ದೊಡ್ಡ ಇನ್ನೇನು ಒಳನರಸೀಪುರಕ್ಕೆ ಒಂದು 10 to 20 ಕಿಲೋಮೀಟರ್ಸ್ ಅಲ್ಲಿ ಇದೀವಿ. ಒಳನರಸೀಪುರ ಸಿಗುತ್ತೆ. ನಾನ್ ಸ್ವಲ್ಪ ಚಿಕ್ಕದಾಗಿ ಒಂದು ನಿದ್ದೆ ಮಾಡ್ಕೊಂಡೆ ಗೈಸ್. ಯಾವಾಗ್ಲೂ ಇವಳು ಕಾರಲ್ಲಿ ನಿದ್ದೆ ಹೊಡಿತಾಳೆ. ನಾನೊಬ್ನೇ ಅಭಯಪಾರಿ ತರ ಅವಳು ಯಾವ ಸಾಂಗ್ ಆಗ್ತಾಳೆ ಅದನ್ನ ಆಡ್ಕೊಂಡು ಅಂದ್ರು ನಾನು ನಿದ್ದೆ ಹೊಡಿತಾ ಇದ್ರು ನಂಗೆ ಆಡ್ ಬಂದ ತಕ್ಷಣ ಎಚ್ಚರ ಆಗುತ್ತೆ. ಸಾಂಗ್ ಚೇಂಜ್ ಮಾಡ್ಬಿಟ್ಟು ಬಂದಿಕತ್ತೀನಿ. ಅದು ನಿನ್ನ ಧರ್ಮ ಪತ್ನಿಯ ಧರ್ಮ. ಅಷ್ಟಾದ್ರೂ ಮಾಡ್ಬೇಕು. ಸ್ಟೀರಿಂಗ್ ಓಡಿಸೋ ಕ್ಲಚ್ ಅಮ್ಕೋ ಅಂತ ಇದೀನಾ? ಫುಲ್ ನಿದ್ದೆಗೆ ಹೋಗ್ತಾ ಇಲ್ವಲ್ಲ ನಾನು. ಫುಲ್ ನಿದ್ದೆಗೆ ಹೋಗಿದ್ರೆ ಒಂಥರ ಆಡಿಲ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಆಡ್ ಬರುತ್ತೆ, ಚೇಂಜ್ ಮಾಡೋದು. ಎದ್ದೇಳ್ತೀನಿ, ಚೇಂಜ್ ಮಾಡ್ತೀನಿ. ಅದು ಒಂದಕ್ಕೆ ಇವಳಿಗೆ ಫ್ರಂಟ್ ಸೈಡ್ ಜಾಗ ಕೊಡ್ತೀನಿ, ಇಲ್ಲಾಂದ್ರೆ ಡಿಕ್ಕಿಲಿ ಹಾಕಿರೋ ಗ್ಯಾರಂಟಿ. ಮನೇಲಿ ಕೆಲಸ ಎಲ್ಲ ಮಾಡಿ ನಮ್ಗೆ ಎಷ್ಟು ಸುಸ್ತಾಗಿರುತ್ತೆ ಅಲ್ವಾ? ನಿದ್ದೆ ಬರುತ್ತೆ. ಪಾಪ 5 ಜನಕ್ಕೆ ಅಡ್ಗೆ ಮಾಡ್ಬೇಕು, 3-4 ರೂಮ್ ಗುಡಿಸ್ಬೇಕು, ಒರೆಸ್ಬೇಕು ಡೈಲಿ. ಮಕ್ಳಿಗೆ ಚಡ್ಡಿ ಹಾಕಿ ಟಿಫಿನ್ ಬಾಕ್ಸ್ ತುಂಬಿ ಕಳಿಸ್ಬೇಕು ಸ್ಕೂಲ್ಗೆ. ಅದು ಬರುತ್ತೆ. ಅವಾಗ ಹಿಂಗ್ ನಿದ್ದೆ ಮಾಡಕ್ ಆಗಲ್ಲ. ಅವಾಗ ಯೋಚನೆ, ಅದಕ್ಕೆ ಫ್ಯೂಚರ್ ನಿದ್ದೆಲ್ಲ ಈಗಲೇ ಮಾಡ್ಕೊಡ್ತಾ ಇದೆಯಾ? ಅವಾಗ ಯೋಚನೆ, ಅಯ್ಯೋ ನನ್ ಮಗ ಯಾಕಪ್ಪ ಓದ್ತಾ ಇಲ್ಲ, ಯಾವ ಸ್ಕೂಲಿಗೆ ಸೇರ್ಸೋಣ, ಎಲ್ಲಿ ಕಳ್ಸೋಣ, ಅದೆಲ್ಲ ಅವಾಗ ಯೋಚನೆ. ಅವಾಗ ನಿದ್ದೆನೆ ಮಾಡಲ್ಲ. ಹಿಂಗ್ ಗೊತ್ತಾ, ಪೇರೆಂಟ್ಸ್ ಆ ಏಜಲ್ಲೆಲ್ಲ ಸರಿ ನಿದ್ದೆನೆ ಮಾಡಲ್ಲ. ಅದಕ್ಕೆ ನಾನು ಇವಾಗೇ ನಿದ್ದೆ ಮಾಡ್ಕೊತಾ ಇದೀನಿ. ಕರೆಕ್ಟ್ ಅಲ್ವಾ ಗೈಸ್? ನಿಜ. ನೀವು ಫಾಲೋ ಮಾಡಿ. ಮಗಕ್ಕೆ ಮುಂಚೆ ಯಾರೋ ನೀವು ಮಗು ಆಗಿಲ್ಲ ಅಂದ್ರೆ ದಿನ ನಿದ್ದೆ ಮಾಡಿರಿ. ನಿದ್ದೆ ಬರೋರು ನಿದ್ದೆ ಮಾಡ್ತಾರೆ. ನನ್ನ ಮನೇಲಿ ಇದ್ದಾಗ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಲ್ಲ. ಕಾರಲ್ಲಿ ಹೋಗ್ತಿದ್ರೆ ನಂಗೆ ಅದೊಂಥರ ಕಾರಲ್ಲಿ 10 ನಿಮಿಷ ಹೋದ್ರೆ ಸಾಕು ತೂಗ್ದಂಗೆ ಆಗುತ್ತೆ, ನಿದ್ದೆ ಬರುತ್ತೆ. ತೂಗ್ದಂಗೆ. ನಾನ್ ಬೇರೆ ಒಳ್ಳೆ ಸಾಂಗ್ ಆಡ್ತಾ ಇರ್ತೀನಿ. ಎಸ್ ಗೈಸ್, ನಾವೀಗ ಹಾಸನಿಂದ ಸಕಲೇಶ್ಪುರ ರೋಡ್ ಜಾಯಿನ್ ಆಗಿದ್ದೀವಿ. ಎಸ್. 2 ಬಿಸ್ಕೆಟ್ ಇತ್ತು ಗೈಸ್. ಒಂದು ನಾನು ತಿನ್ಕೊಂಡೆ. ಇವಾಗ ಒಂದು ನಾನು ತಿನ್ನಲ್ಲ, ಅದನ್ನೂ ಅವ್ರಿಗೆ ತಿನ್ನಿಸ್ತೀನಿ. ಇವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಕಳ್ಳಿ. ಇಷ್ಟ ಆಗಿದ್ರೆ ಅವೆರಡು ನನಗಿಲ್ಲ, ಅವಳೇ ತಿನ್ಕೊಟ್ರು. ಹಂಗೆ ಎಲ್ಲ ಚೆನ್ನಾಗಿದೆ ಅಂದ್ರೆ ಅದು ಮೆತ್ತಗಾಗ್ಬಿಟ್ಟಿದೆ ಅಂತ ನಾನು ತಿಂತಾ ಇಲ್ಲ ಗೈಸ್. ಅವಾಗಲೇ 55 ಅಪ್ಡೇಟ್ ಮಾಡಿದ್ದೆ. ಇವಾಗ 100 ಕಿಲೋಮೀಟರ್ಸ್ ಗೈಸ್ ಹಾಸನ್ ರೀಚ್ ಆದಾಗ. ಇನ್ನು 42 ಮಿನಿಟ್ಸ್ ತೋರಿಸ್ತದೆ. 41 ಕಿಲೋಮೀಟರ್ಸ್ ಹೋಗ್ಬೇಕು ಕರೆಕ್ಟಾಗಿ ನಮ್ಮ ಮಾವನ ಮನೆಗೆ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಹೈವೇ ಚೆನ್ನಾಗಿದೆ, ಸೊ ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ, ಈಗ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ಚೆನ್ನಾಗಿರಲಿಲ್ಲ. ಹೋಗ್ತಾ ಇಲ್ಲ ಗಾಡಿಗಳು ಹಿಂಗ್ ಹೋಗ್ತಾವೆ. ಈ ರೋಡ್ ಸ್ವಲ್ಪ ಟ್ರಾಫಿಕ್. ಇದು ಔಟರ್ ರಿಂಗ್ ರೋಡ್ ತರ ಹಾಸನ್ಗೆ ತರ ಅಲ್ಲ, ಔಟರ್ ರಿಂಗ್ ರೋಡ್. ಓಕೆ ಗೈಸ್, ಬನ್ನಿ ಹೋಗೋಣ. ನೆಕ್ಸ್ಟ್ ಮನೆಗೆ ಹೋಗಿ ಸಿಗ್ತೀವಿ ನಾವು ನಿಮ್ಗೆ. ಗೈಸ್ ಫೈನಲಿ ಟೈಮ್ ಇವಾಗ 7:25. ನಾವು ರೀಚ್ ಆಗಿದ್ದೀವಿ. ಕರೆಕ್ಟಾಗಿ ಬಂದಿದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್. ನಾವಿಬ್ಬರೇ ಸಕಲೇಶ್ಪುರಕ್ಕೆಲ್ಲ ಯಾವತ್ತೂ ಬಂದಿಲ್ಲ. ಆ ರೋಡ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಗ್ರೂಪಲ್ಲೆಲ್ಲ ಹೋಗಿದ್ದೀವಿ, ಟಿಟಿಲೆಲ್ಲ ಹೋಗಿದ್ದೀವಿ. ಕಾರಲ್ಲಿ ಸಕಲೇಶ್ಪುರಕ್ಕೆ ಇದೆ. ಟಿಟಿಲಿ ಹೋಗಿದ್ದೀವಿ, ಆದ್ರೆ ಮಲಿಕಂಡ್ ಹೋಗಿದ್ದೀವಿ, ಮನಿಕಂಡ್ ಬಂದಿದ್ದೀವಿ. ಏನು ಗೊತ್ತಿಲ್ಲ. ಇಲ್ಲ ಗೈಸ್, ಮುಂಚೆ ಹ್ಯಾಂಡ್ ಬ್ರೇಕ್ ತೆಗೆದ್ರೆ ಪೋಯ. ಅಷ್ಟು ಡೌನ್ ಇದೆ ರೋಡು. ಫುಲ್ ಡೌನ್ ಉಂಟು. ಆಯ್ತಾ? ಫುಲ್ ಡೌನ್ ಇದೆ. ಎಂತ ಇದು ಅಂತ ಸಕಲೇಶ್ಪುರ.
ಗೈಸ್ ನಾವು ಸಕಲೇಶ್ಪುರ ನಾವು ಬಂದಂಗೆ ಮಳೆ ಬರ್ತಾ ಇದೆ. ನಾವು ಬಂದಿದ್ದೀವಿ ಅಂತ ಮಳೆ ಬರ್ತಾ ಇದೆ. ನಾವು ಮನೇಲಿ ಬೆಚ್ಚಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀವಿ. ನಮ್ಮ ಮಾವ ಇನ್ನು ಬಂದಿಲ್ಲ. ಸರಿ, ನಮ್ಮ ಇಲ್ಲಿ ಮಾವನ ಮನೆಯವ್ರನ್ನೆಲ್ಲ ತೋರಿಸ್ತೀನಿ ಬನ್ನಿ. ಇವನೇ ಸಾತ್ವಿಕ್ ಅಂತ. ನಾಳೆ ಎಕ್ಸಾಮ್ ಐತೆ, ಹಿಂದಿ ಎಕ್ಸಾಮು. ಎಕ್ಸಾಮಿಗೆ ಓದದ್ಬಿಟ್ಟು ಫೋನ್ ನೋಡ್ಕೊಂಡು ಏನು ಮಾಡ್ತಾ ಇದೀಯಾ? ನಾವು ಫುಲ್ ಯೂಟ್ಯೂಬರ್. ಇವನು ಈಗ ಓದ್ತಾವನೆ. ಇವನು ಯೋಶಿಕ್ ಅಂತ, ಇವನು ಚಿಕ್ಕವನು 3rd ಸ್ಟ್ಯಾಂಡರ್ಡು, ಅವ್ನು 7th ಸ್ಟ್ಯಾಂಡರ್ಡು. ಇವನಿಗೆ ನಾಳೆ ಸೈನ್ಸ್ ಎಕ್ಸಾಮ್ ಏನೋ. ಇವ್ನು ಟ್ಯೂಷನ್ಗೆ ಹೋಗಿ ಬಂದ ಓದಾಗೋಯ್ತು ಅಂತ ಓದೋದು ನಿಲ್ಲಿಸ್ಬಿಟ್ಟ. ಕ್ವಶನ್ ಕೇಳ್ತಿದ್ರಾ? ಬರೋದು ನಾಳೆ. ಎಷ್ಟು ಎಕ್ಸಾಮ್ ಆಯ್ತು? ಇನ್ನು 4 ಆಯ್ತಾ? ಎಷ್ಟೊತ್ತಿಗೆ ಬರೋದು ಅಪ್ಪ? 9. ಗೈಸ್, ಇವರೇ ನಮ್ಮ ತಾತ. ನಮ್ಮ ಮದುವೆ ಆಗೋಕ್ಕೆ ಮುಂಚೆ ಒಂದು 1-2 ಇಯರ್ಸ್ ಮುಂಚೆ ತೀರೋದ್ರು. ನಾನು 2-3 ಸಲ ನೋಡಿದ್ದೀನಿ ಅವ್ರನ್ನ. ನಮ್ಮ ತಾತ ನೀವು ನೋಡಿದ್ದಾನೆ, ಅದೇ ಒಂದು ಖುಷಿ. ಈಗ ನಮ್ಮ ತಾತ ನಮ್ಮ ಜೊತೆ ಇಲ್ಲ. ಇದ್ದಿದ್ರೆ ತುಂಬ 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 ಖುಷಿ ಪಟ್ಟಿರೋರು. ರಿಯಲ್ ಟ್ಯಾಲೆಂಟ್ ಆಚೆ ಬರ್ತಿದೆ ನೋಡಿ ಇಲ್ಲಿ. ಇಲ್ಲ ಅದು ಮಿಕ್ಸ್ ಇದೆ ಅದು. ಗೈಸ್, ಮೈಸೂರಲ್ಲಿ ಈ ಟೈಮಲ್ಲಿ ದಸರಾ ಟೈಮಲ್ಲಿ ಚಿನ್ನರ ದಸರಾ ಅಂತ ಮಾಡ್ತಾ ಇದ್ರು. ನಾನು ಅವಾಗಿನ್ನೂ ಮೈಸೂರಿಗೆ ಶಿಫ್ಟ್ ಆಗಿಲ್ಲ, ಚಿಕ್ಕೋಳು. ನನ್ನ ಕಸಿನ್ನ ನಮ್ಮ ಆಂಟಿ ನಮ್ಮ ಮಮ್ಮಿ ಎಲ್ಲ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನು, ಏನೇನೋ ಹೇಳೋದು, ಆಕ್ಟಿಂಗು, ಏನೇನೋ ಕಾಂಪಿಟೇಷನ್ ಇದೆ. ನನಗೆ ಅದೆಲ್ಲ ಇಷ್ಟ ಇಲ್ಲ, ನಾನು ಬರಲ್ಲ ಅಂತ. ನನ್ನ ಕಸಿನ್ ನಾಗಾರ್ಜುನ್ ಅಂತ ಒಬ್ಬ ಇದ್ದ, ನನ್ನ ಸೇಮ್ ಏಜ್ ನಾವಿಬ್ರು. ಅವನು ಮಾಡ್ತೀನಿ ಅಂತ. ಸರಿ, ಇಬ್ರದ್ದು ಕರ್ಕೊಂಡೋಗಿ ಇಬ್ರದ್ದು ನೇಮ್ಸ್ ಕೊಟ್ರು. ನಾನು ಕೊನೆ ಗಂಟ ಮಾಡಲ್ಲ ಹೋಗಲ್ಲ ಅಂತ. ಅಲ್ಲಿ ಹೋಗ್ಬಿಟ್ಟು ಯಾರ್ಯಾರು ಏನೋ ಫಿಲಮ್ ಡೈಲಾಗ್ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಹೋಗ್ಬಿಟ್ಟು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಅಷ್ಟೆಲ್ಲ ಮಕ್ಳೆಲ್ಲ ಮಾಡಿದ್ ನೋಡಿದ್ರಲ್ಲ, ನನ್ನ ಕಸಿನ್ಗೂ ಯಾಕೋ ಬೇಡ ಅನ್ಸ್ತು. ಬೇಡ, ಹೋಗೋಣ, ಎನ್ರೋಲ್ ಮಾಡ್ಬಿಟ್ಟಿದೀವಿ, ಇನ್ನೇನ್ ಸ್ವಲ್ಪ ಒಂದು 4-5 ಜನ ಆದ ನಮ್ಮ ಹೆಸರು ಕರೀತಾರೆ. ಬೇಡ ಬನ್ನಿ ಅಂತ. ಆಗ ಅವನು ಆಟ ಮಾಡಕ್ ಸ್ಟಾರ್ಟ್ ಮಾಡ್ದ. ಕರ್ಕೊಂಡ್ ಬಂದ್ಬಿಟ್ರಿ. ಅವತ್ತು ಸ್ಟೇಜ್ ಹತ್ತಿದ್ರೆ ನೀನು. ಆಮೇಲೆ ನಮ್ಮ ಆಂಟಿ ಬೈದ್ರು. ಇದಕ್ ಬೇರೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ಅಲ್ಲಿ ಗಂಟ ಕರ್ಕೊಂಡು ಹೋಗಿದ್ದೆ ಅಂತ. ಅದು ಗ್ರೌಂಡ್ಸ್ ಅಲ್ಲಿ ನಡೀತಾ ಇತ್ತು, ಚೆನ್ನಾಗಿತ್ತು, ಫುಲ್ ಮಕ್ಳು. ನಾನು ಹೋಗ್ಲಿಲ್ಲ, ಸ್ಟೇಜ್ ಹತ್ತಿಲ್ಲ. ಅವತ್ತು ಹತ್ತಿದ್ರೆ ನೀನು ಹೀರೋಯಿನ್ ಆಯ್ತದೆ, ಮಿಸ್ ಮಾಡ್ಕೊಂಡೆ. ಆಗ್ತಿದೆ ಅಂತ ನಿಜ, ಒಳ್ಳೇದಾಯ್ತು ಬಿಡು. ಗೈಸ್, ಇವ್ರು ನಮ್ಮ ಮಾವ ಅತ್ತೆ, ಚಿಕ್ಕ ಮಾವ ಚಿಕ್ಕತ್ತೆ. ನಮ್ಮ ಅತ್ತೆ ಅವಾಗಿಂದ ಅಡುಗೆ ಎಲ್ಲ ಮಾಡ್ಕೊಂಡು ಬ್ಯುಸಿ ಇದ್ದರು. ನಮ್ಮ ಮಾವ ಈಗ ಸ್ವಲ್ಪ ಹೊತ್ತಲ್ಲಿ ಬಂದರು. ಆ್ಯಂಡ್ ನಾವು ಊಟ ಎಲ್ಲ ಮಾಡಿ ಹಣ್ಣು ಕೂಡ ತಿಂತಾ ಇದ್ವಿ, ಜಾಮೂನ್ ತಿಂದ್ವಿ, ಟಿವಿ ನೋಡ್ತಾ ಇದ್ದೀವಿ. ಸಕಲೇಶ್ಪುರದಲ್ಲಿ ಬಂದು ಜಾಂಡ ಊರಿದ್ದೀವಿ. ನಾಳೆ ನಾವು ಅಷ್ಟೇ ಸುಮ್ಮನೆ ನೋಡಿದ್ದೀವಿ, ಕತ್ಲಲ್ಲಿ ಬಂದಿರೋದು. ನಾಳೆ ಸುತ್ತಕ್ಕೆ ಹೋಗ್ಬೇಕು. ನಾಳೆ ಫುಲ್ ಸಕಲೇಶ್ಪುರ ಎಕ್ಸ್ಪ್ಲೋರ್ ಮಾಡ್ತೀವಿ. ಫುಲ್ ಅಲ್ಲ, ಫುಲ್ ಮಾಡಿದ್ಯಾ? ಸಕಲೇಶ್ಪುರದ ಯಾವ್ದೋ ಒಂದು ಬಿಟ್ ನಮ್ಮ ಮಾವ ಕೆಲಸ ಮಾಡೋ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನಾಳೆ ನಾವು ಏನೇನೆಲ್ಲ ನೋಡ್ತೀವಿ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಲ್ಲ ವಿಡಿಯೋದಲ್ಲಿ ಇರುತ್ತೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಗೈಸ್. ಬಾಯ್.